ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸೋ ಮಾಲೀಕರಿಗೆ ಜಿಬಿಎ ಶಾಕ್ ಕೊಡ್ತಾ ಇದೆ. ಧೂಳು ಹಿಡಿದ ವಾಹನಗಳಿಗೆ ಜಿಬಿಎ ನೋಟಿಸ್ ಅನ್ನ ಅಂಟಿಸಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಈ ರೀತಿ ಸಾಲು ಸಾಲು ವಾಹನಗಳು ನಿಂತಿವೆ. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ಟರೂ ಕೂಡ ವಾಹನ ಮಾಲೀಕರು ಕ್ಯಾರೆ ಅಂತ ಇಲ್ಲ. 7 ದಿನಗಳ ಗಡುವನ್ನ ನೀಡಿ ಜಿಬಿಎ ನೋಟಿಸ್ ಅನ್ನ ಅಂಟಿಸಿದೆ. ವಾಹನಗಳನ್ನ ಪಾರ್ಕ್ ಮಾಡಿರೋದ್ರಿಂದ ತೊಂದರೆಯಾಗ್ತಾ ಇದೆ. ಹಳೆ ವಾಹನಗಳ ತೆರವು ಕಾರ್ಯ ಶ್ಲಾಘನೀಯ ಅನ್ನೋದಾಗಿ ಅಲ್ಲಿಯ ಜನರು ಜಿಬಿಎ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಧಕ್ಕರ್ಧ ರೋಡೇ ಇರೋದಿಲ್ಲ. ವರ್ಷಾನುಗಟ್ಲೆ ನಿಂತಲ್ಲೇ ನಿಂತಿರ್ತವೆ ವಾಹನಗಳು. ಯಾರು ಮಾಲೀಕರು ಅಂತ ಗೊತ್ತಿಲ್ಲ, ತಗೊಂಡು ಹೋಗೋದಿಲ್ಲ. ಸೊ ಇದರಿಂದ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಹಾಗೆ ಜಿಬಿಎ ಕಾರ್ಯವನ್ನ ಶ್ಲಾಘಿಸಿದ್ದಾರೆ ಜನ. ಬನ್ನಿ ನೋಡೋಣ. ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನಿಂದ ನಡ್ಕೊಂಬರ್ಬೇಕಾದ್ರೆ ಇಲ್ಲಿ ಫುಟ್ಪಾತ್ ಎಲ್ಲ ತುಂಬ ಕ್ರೌಡೆಡ್ ಅನಿಸುತ್ತೆ. ನಡ್ಕೊಂಬರೋರ್ಗೆ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಈ ಗಾಡಿಗಳು ತುಂಬ ವರ್ಷದಿಂದ ಇಲ್ಲೇ ಇದೆ. ಇಲ್ಲಿ ನೋಡಿ ಕಸ ಎಲ್ಲ ತಂದು ಹಾಕ್ತಾರೆ. ಪುನಃ ನಡ್ಕೊಂಡು ಹೋಗೋರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದೇ ಈಗ ಸರ್ಕಾರ ಕೂಡ ಎತ್ತರಿಕೆ ನೋಟಿಸ್ ಅನ್ನು ಸಹ ಕೊಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಸರ್? ಹೌದು, ಒಳ್ಳೇದೇ ಒಂಥರ. ಯಾಕೆಂತಂದರೆ ಈ ಫುಟ್ಪಾತ್ ಇರೋದೇ ಓಡಾಡೋಕ್ಕಲ್ವಾ, ಅವ್ರು ಜಾಗ ಮಾಡ್ಕೊಳ್ಳೋದೇ, ಈ ಜಾಗ ಇರೋದೇ ಓಡಾಡೋಕ್ಕೆ. ಸೊ ಕ್ಲಿಯರ್ ಮಾಡಿಸಿದ್ರೆ ನಡ್ಕೊಂಡು ಓಡೋರ್ಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಇಲ್ಲೂ ತುಂಬ ಕಂಜೆಸ್ಟೆಡ್ ಇದೆ. ಪ್ರತಿನಿಧಿ ಅರುಣ್ ಈ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜುಲೈ 1ರಿಂದ ಪಾದಾಚಾರಿಗಳ ಒತ್ತುವರಿ ಕಾರ್ಯಾಚರಣೆಗೆ ಪಣ ತೊಟ್ಟಿದ್ದಂತಹ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಇದೀಗ ಮುಂದುವರೆದ ಹಂತವಾಗಿ ಬಿಡಾಡಿ ಗಾಡಿಗಳಿಗೂ ಸಹ ಬಿಸಿ ಮುಟ್ಟಲಿಕ್ಕೆ ಇದೀಗ ಮುಂದಾಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೀವು ನೋಡ್ತಾ ಇರ್ಬೋದು. ನಿನ್ನೆ ಅಷ್ಟೇ ಖುದ್ದು ನಗರಾಭಿವೃದ್ಧಿ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಚಾಲನೆಯನ್ನು ನೀಡಿದರು. ಇದರ ಬೆನ್ನಲ್ಲೇ ಜಿಬಿಎ ಮತ್ತು ಪೊಲೀಸ್ ಸಮನ್ವಯದಿಂದಾಗಿ ಈಗಾಗಲೇ ಗಾಡಿಗಳು ಅಂದರೆ ಬಿಡಾಡಿ ಗಾಡಿಗಳು ನಗರದ ಯಾವ ಭಾಗದಲ್ಲಿದ್ದರೂ ಸಹ ಅಂಥ ಗಾಡಿಗಳನ್ನು ಗುರುತಿಸಿ ಅವಕ್ಕೆ ನೋಟಿಸ್ ಅಂಟಿಸುವಂಥ ಕೆಲಸ ಇದೀಗ ಆಗ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಒಂದು ನೋಟಿಸನ್ನು ಸಹ ಈ ಗಾಡಿಗೆ ಅಂಟಿಸಿರುವಂಥದ್ದು. ಅಂದರೆ ಸ್ಥಳ, ವಾಹನ ಸಂಖ್ಯೆ, ನೋಟಿಸ್ ಯಾವಾಗ ಅಂಟಿಸಿದ್ದಾರೆ ಮತ್ತು ಯಾವ ಅಧಿಕಾರಿ ಅಂಟಿಸಿದ್ದಾರೆ, ಅವರ ಹುದ್ದೆ ಪ್ರಮುಖವಾಗಿ ಇಲ್ಲಿ ತೋರಿಸಲಾಗಿರುವಂಥದ್ದು. ಇದು ಮುಖ್ಯವಾಗಿ ಇಂದಿರಾನಗರದಲ್ಲಿರುವಂತಹ ಮುಖ್ಯ ರಸ್ತೆ. ಇದು ಈ ರಸ್ತೆಯಲ್ಲಿ ಕೇವಲ 30 ಅಡಿಗಳು ಮಾತ್ರ ಜಾಗ ಇರುವಂಥದ್ದು. ಇಂತಹ ಜಾಗದಲ್ಲಿ ಬಿಡಾಡಿ ಗಾಡಿಗಳು ಹಲವು ವರ್ಷಗಳಿಂದನೂ ಸಹ ನಿಂತ ಜಾಗದಲ್ಲೇ ನಿಂತಿರುವಂಥದ್ದು. ಇದರಿಂದ ಟ್ರಾಫಿಕ್ ಸಮಸ್ಯೆಯೂ ಸಹ ಹೆಚ್ಚಾಗ್ತಿದೆ ಅಂತೇಳಿ ಒಂದು ಕಡೆ ಸ್ಥಳೀಯರು ಸಹ ಹೇಳಿರುವಂಥದ್ದು. ಇದರ ಬೆನ್ನಲ್ಲೇ ಒಂದು ಕಡೆ ಅಂದರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಸಂಪೂರ್ಣ ರಸ್ತೆ ಏನಿದೆ, ರಸ್ತೆಯುದ್ದಕ್ಕೂ ಇದೇ ರೀತಿಯಾಗಿ ಬಿಡಾಡಿ ಹೂಡಿರುವಂತಹ ಗಾಡಿಗಳು ಎತ್ತಂಗಡಿ ಮಾಡಲಿಕ್ಕೆ ನೋಟಿಸನ್ನು ಸಹ ನೀಡಿರುವಂಥದ್ದು. ಈ ಸಂಬಂಧಪಟ್ಟಂತಹ ಏನು ಮಾಲೀಕರು ಏನಿರ್ತಾರೆ ಅವರು ಖುದ್ದಾಗಿ ಬಂದು 7 ದಿನಗಳ ಒಳಗೆ ಈ ಗಾಡಿಗಳನ್ನು ಎತ್ತಬೇಕು. ಇಲ್ಲ ಅಂದರೆ ಇಲ್ಲಿಯ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡು ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಮಾರಾಟ ಮಾಡಲಿಕ್ಕೆ ಈಗಾಗಲೇ ಸಚಿವರ ಸೂಚನೆಯೂ ಸಹ ಸಿಕ್ಕಿರುವಂಥದ್ದು. ಸದ್ಯ ಈ ಗಾಡಿಗಳು 7 ದಿನಗಳ ಒಳಗಾಗಿ ಎತ್ತಂಗಡಿ ಆಗುತ್ತಾ ಇಲ್ಲ ಅನ್ನೋದು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.